ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಇದರದ ಪಂಚಾಂಗ ವಿಶೇಷ. ಈ ದಿನ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಶುದ್ಧ ದಶಮಿ, ಶುಕ್ರವಾರ 24/7/2026. ಇನ್ನು ವಾರ ಬಂದು ಶುಕ್ರವಾರ, ತಿಥಿ ಬಂದು ದಶಮಿ ಬೆಳಗ್ಗೆ 9:47 ನಕ್ಷತ್ರ ಬಂದು ಅನುರಾಧ ನಕ್ಷತ್ರ ಬೆಳಗಿನ ಜಾವ 5:46 ಯೋಗ ಬಂದು ಶುಕ್ಲ, ಕರ್ಣ ಬಂದು ಗರಜೆ. ಇನ್ನು ಶುಕ್ರವಾರ ರಾಹುಕಾಲ 10:30-12, ಗುಳಿಕ ಕಾಲ 7:30-9, ಅರ್ಧ ಪ್ರಹರಿ ಬಂದು 1:30-3, ಯಮಗಂಟ ಕಾಲ ಬಂದು 3-4:30. ಇನ್ನು ಅಮೃತ ಗಡಿಗಳು 9-10 ಇರ್ತಕ್ಕಂಥದ್ದು, ಇದು ವಿಶೇಷ ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನೋಡಿ, ಮೇಷರಾಶಿಯವರಿಗೆ ಬಾಲ್ಯ ಸ್ನೇಹಿತರ ಭೇಟಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಗೃಹ ಸೌಖ್ಯ, ರೇಷ್ಮೆ ಬೆಳೆಗಾರರು, ರೇಷ್ಮೆ ನುಲಿಪಿಸ್ತಕ್ಕಂಥವ್ರು, ನೇಕಾರರು ಅಂದರೆ ರೇಷ್ಮೆ ಹಿಡ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಸಹ ಶುಭಕರವಾಗಿರ್ತಕ್ಕಂಥ ದಿನ ಇದು. ಬೆಳ್ಳಿ ಬಂಗಾರದ ಆಭರಣ ಮಾಡ್ತಕ್ಕಂಥವ್ರು ಸಹ ಲಾಭದಾಯಕವಾಗಿರ್ತಕ್ಕಂಥ ದಿನ. ಲಕ್ಷ್ಮೀನಾರಾಯಣ ಸ್ವಾಮಿನ ಧ್ಯಾನ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಕಾರ್ಖಾನೆಗಳಲ್ಲಿ ನೌಕರಿ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ಕಾರ್ಮಿಕರಿಗೆ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಉದ್ಯೋಗಗಳಿಗೆ ಶುಭ ದಿನ. ಯಾರು ದ್ವಿದಳಧಾರದ ಬೆಳೆಗಾರಿರ್ತಾರೆ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ, ಈ ಗಾರ್ಮೆಂಟ್ಸು, ಇವುಗಳನ್ನು ಈ ಅಂಗಡಿಗಳವ್ರಿಗೆ ಒಳ್ಳೆಯ ವ್ಯಾಪಾರ ಆಗಿರ್ತಕ್ಕಂಥದ್ದು. ಇವತ್ತು ನೀವು ನಿಮ್ಮ ಗ್ರಾಮ ದೇವತೆಯನ್ನು ಧ್ಯಾನ ಮಾಡಿ ಪೂಜಿಸಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ಕಪ್ಪು, ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಸಮಾಜದಲ್ಲಿ ಗೌರವ, ನೂತನ ಹೂಡಿಕೆಯಿಂದ ಲಾಭ, ಹೂವು ಹಣ್ಣು ಬೆಳೆಗಾರರಿಗೆ ಶುಭ, ಭೂಮಾಪನ ಮತ್ತು ಖಾಸಗಿ ಭೂಮಾಪಕರಿಗೆ ಅಧಿಕವಾದ ಕೆಲಸ ಇರ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ. ಇನ್ನು ವಿದ್ಯುದೀಕರಣ, ನೀರಾವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಇರಿಗೇಷನ್ ಪೈಪುಗಳು, ಅವುಗಳು ಬೇಕಾಗಿರ್ತಕ್ಕಂಥ ವಸ್ತುಗಳೆಲ್ಲನೂ ಈ ದಿನ ಬಹಳ ಹೆಚ್ಚಿಗೆ ಸೇಲ್ ಆಗ್ತಕ್ಕಂಥದ್ದು. ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಹಣಕಾಸಿನ ಸುಸ್ಥಿತಿ, ಎಲ್ಲ ರೀತಿಯ ರೈತರಿಗೆ ಶುಭ. ವೀಳ್ಯದೆಲೆ ತಂಬಾಕು ಬೆಳೆಗಾರರಿಗಂತಲೂ ಕಾರ್ಯಪ್ರಗತಿ ಇರತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥ ರೈತರಿಗೆ, ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗೋಪೂಜೆ ಮಾಡಿ. 3 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ಹಳದಿ, ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಮಂದ ಪ್ರಗತಿ, ಎಲ್ಲ ಕಾರ್ಯಗಳಲ್ಲಿ ವ್ಯತ್ಯಯ, ಶುಂಠಿ ತಂಬಾಕು ಈರುಳ್ಳಿ ಬೆಳ್ಳುಳ್ಳಿ ಬೆಳೀತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನಗಳು ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ವಿಷ್ಣು ಸಹಸ್ರ ನಾಮವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಪ್ರಯಾಣದ ಸಾಧ್ಯತೆ, ಎಲ್ಲಾದರೂ ಪ್ರಯಾಣ ಇರ್ತಕ್ಕಂಥದ್ದು ಇವತ್ತು. ಪ್ರಯಾಣದಿಂದ ಲಾಭ, ಆರ್ಥಿಕ ಪ್ರಗತಿ, ಹೈನುಗಾರಿಕೆ ತೋಟಗಾರಿಕೆಯಲ್ಲಿ ಉತ್ತಮ ಪ್ರಗತಿ, ಜವಳಿ ಬಂಗಾರ ಬೆಳ್ಳಿ ಅಂಗಡಿಗಳವರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಇರ್ತಕ್ಕಂಥ ದಿನ ಇವತ್ತು. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿರಿ. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ಹಳದಿ, ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ. ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ, ನೇಕಾರ, ಕಮ್ಮಾರ, ಕುಂಬಾರ, ಸಮಗಾರ ಎಲ್ಲರಿಗೂ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು, ಬೇಡಿಕೆನೂ ಇರ್ತಕ್ಕಂಥದ್ದು. ತೋಟಗಾರಿಕೆಯಲ್ಲಿ ಶುಭ. ವೈದ್ಯರಿಗೆ, ಎಲ್ಲ ರೀತಿಯ ವೈದ್ಯರಿಗೆ, ಅವ್ರು ಯಾವುದೇ ರೀತಿಯ ವೈದ್ಯರಾಗಿರ್ತಕ್ಕಂಥದ್ದು ಅವ್ರಿಗೆಲ್ಲರಿಗೂ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಮಹಾಲಕ್ಷ್ಮ ಅಷ್ಟೋತ್ತರವನ್ನು ಕೇಳಿರಿ ಅಥವಾ ಪಠಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಆಚೆಗೆ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥದ್ದೇನೆ, ಅದು ಭಾಳ ಶುಭಕರವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಕಾರ್ಯ ಸಫಲತೆ, ಬಂಧುಗಳಿಂದ ಶುಭ ಮತ್ತು ರೇಷ್ಮೆ ಕೃಷಿಕರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಕೃಷಿ ಸಲಕರಣೆ ಮಾಡ್ತಕ್ಕಂಥವುಗಳ ಲಾಭ. ಸುದರ್ಶನ ಮಂತ್ರವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಆದಮೇಲೆ ಈ ಧನುಸು ರಾಶಿಯವರಿಗೆ ಕಾರ್ಯ ಪ್ರಗತಿ ಇವತ್ತು, ಒಳ್ಳೆಯ ಕಾರ್ಯಪ್ರಗತಿ, ಕ್ಷೇತ್ರ ದರ್ಶನ ಯೋಗ, ಬಂಧುಗಳ ಮಿಲನ, ಅದರಿಂದ ಲಾಭ, ಆರ್ಥಿಕ ಸ್ಥಿರತೆ, ಎಣ್ಣೆಕಾಳು ಬೇಸಾಯಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ರಸಗೊಬ್ಬರಗಳು, ಈ ಸಾವಯವ ಗೊಬ್ಬರಗಳು, ಕೃಷಿ ಉಪಕರಣಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗೋವಿಂದ ನಾಮ ಸ್ಮರಣೆ ಮಾಡಿ. ಶ್ರೀ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ವೆಂಕಟರಮಣ ಗೋವಿಂದ ಅಂತೇಳಿ ಗೋವಿಂದನಾಮ ಸ್ಮರಣೆ ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಕಾರ್ಯಪ್ರಗತಿ, ಸರ್ಕಾರಿ ಅರಸೌಕಾರಿ ನೌಕರರಿಗೆ ಶುಭ ಸುದ್ದಿ ಮತ್ತು ಹೆಚ್ಚಿನ ಕೆಲಸದವರಲ್ಲಿ ಇರ್ತಕ್ಕಂಥದ್ದು. ಇವರಿಗೆ ಈ ಕೃಷಿ ಸಲಕರಣೆ, ಬಿತ್ತನೆ ಬೀಜ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಇದನ್ನು ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿದ ಕೇಳಿರಿ. 4
ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿಕೋನ ನೀಲಿ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ ನೋಡಿ, ಕುಂಭರಾಶಿಯವರಿಗೆ 2-3 ದಿನದಿಂದ ಒಂದು ಕೊರತೆನೇ ಇರ್ತಕ್ಕಂಥದ್ದು ಮತ್ತು ಸಮಾಧಾನ ಇರದೇ ಇರ್ತಕ್ಕಂಥದ್ದು. ಇನ್ನು 2-3 ದಿನದಲ್ಲಿ ಅವ್ರು ಸರೋಗ್ತದೆ. ಅಧಿಕ ಖರ್ಚು, ವೃಥಾ ತಿರುಗಾಟ, ಮನೆಯಲ್ಲಿ ಕಿರಿಕಿರಿ, ರಾಗಿ ಭತ್ತ ಎಣ್ಣೆಕಾಳು ಬೆಳೆಗಾರರಿಗೆ ಶುಭವಾಗಿರ್ತಕ್ಕಂಥ ದಿನ. ಜವಳಿ ಗಾರ್ಮೆಂಟ್ಸ್ಗಳು ವ್ಯಾಪಾರ ಆಗ್ತಕ್ಕಂಥದ್ದು. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ಹಳದಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧು ಮಿತ್ರರ ಭೇಟಿ, ಮಕ್ಕಳಿಂದ ಶುಭ. ವೀಳ್ಯದೆಲೆ ಮತ್ತು ಈ ತಂಬಾಕು ಬೆಳೀತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಅದೇ ರೀತಿಯಲ್ಲಿ ಮಳೆ ಆಧಾರದಲ್ಲಿ ಬೇಸಾಯ ಮಾಡ್ತಾರೆ ನೋಡಿ ರೈತರು, ಅವ್ರಿಗೂ ಕೂಡ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಪುಸ್ತಕ, ಪೆನ್ನು, ಸ್ಟೇಷನರಿಗಳು, ಬ್ಯಾಗ್ಸು ಎಲ್ಲ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಜೆರಾಕ್ಸು, ಬ್ರೌಸಿಂಗು, ಈ ಸ್ಪೈರಲ್ ಬೈಂಡಿಂಗು ಈ ಮಾಡ್ತಕ್ಕಂಥ ಅಂಗಡಿಗಳು ಕೂಡ ಒಳ್ಳೆ ವ್ಯಾಪಾರ ಇರ್ತಕ್ಕಂಥದ್ದು. ಗೋವಿಂದ ನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು ಹಸಿರು ಅದೃಷ್ಟ ಗುಣ. ಆತ್ಮರೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭೂಷವಾಗಿರ್ತಕ್ಕಂಥ ಆತ್ಮರೆ ತಮ್ಮೆಲ್ಲರಿಗೂ ಈ ದಿನ ಲಕ್ಷ್ಮಿ ಮತ್ತು ನಾರಾಯಣನ ದಯದಿಂದ ಈ ಶುಕ್ರವಾರ ಶುಭವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ. ತಾವೆಲ್ಲರೂ ಈ ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥವ್ರು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಸಹ ಕೊಡಿಸಿ ಅಂತ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದಾರೆ. ಮತ್ತು ಇದನ್ನು ತಮಗೆಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಓಂ ನಮೋ ಲಕ್ಷ್ಮೀ ನಾರಾಯಣಾಯ.